ನಮಸ್ತೆ ವೀಕ್ಷಕರೇ, ಚಾಯಸ್ ಕಿಚನ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆಯಲ್ಲಿ ವೃದ್ಧಿಯಾಗುತ್ತದೆ, ಕೂದಲು ಮತ್ತು ಚರ್ಮದಲ್ಲಿ ಹೊಳಪನ್ನು ನೋಡಬಹುದು, ಮಧುಮೇಹ ಮತ್ತು ಬಿಪಿಯಂತಹ ರೋಗವನ್ನು ನಿಯಂತ್ರಿಸಬಹುದು, ರಕ್ತಹೀನತೆಯನ್ನು ತಡೆಗಟ್ಟಬಹುದು, ಕಣ್ಣಿನ ಆರೋಗ್ಯದಲ್ಲಿ ನಾವು ವೃದ್ಧಿಯನ್ನು ನೋಡಬಹುದು, ಹಾಗೆಯೇ ನಮ್ಮಲ್ಲಿ ಕಾನ್ಸ್ಟಿಪೇಷನ್ ಇದ್ದರೆ ಅದನ್ನು ಕೂಡ ತಡೆಗಟ್ಟಬಹುದು, ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತದೆ. ಬನ್ನಿ ವೀಕ್ಷಕರೇ, ಈಗ ನೋಡೋಣ ನೆಲ್ಲಿಕಾಯಿ ಜ್ಯೂಸ್ ಮಾಡುವುದು ಹೇಗೆ ಎಂದು. ನೆಲ್ಲಿಕಾಯಿ ಜ್ಯೂಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ನೆಲ್ಲಿಕಾಯಿ, ಪುದೀನ, ಶುಂಠಿ, ಪೆಪ್ಪರ್, ಲೆಮನ್. ಇಲ್ಲಿ ನಾನು ನೋನಿ ಬೆಲ್ಲವನ್ನು ತಗೊಂಡಿದ್ದೇನೆ. ನೀವು ಸಕ್ಕರೆ ಕೂಡ ಯೂಸ್ ಮಾಡಬಹುದು, ಇಲ್ಲಾಂದರೆ ನಾರ್ಮಲ್ ಬೆಲ್ಲ ಕೂಡ ತಗೊಳ್ಬಹುದು. ಈಗ ತೆಗೆದುಕೊಂಡಿರುವ ನೆಲ್ಲಿಕಾಯಿಯನ್ನು ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನಂತರ ನೀವು ತೆಗೆದುಕೊಂಡಿರುವ ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಮಿಕ್ಸಿಯನ್ನು ತೆಗೆದುಕೊಂಡು ಅದರಲ್ಲಿ ಕಟ್ ಮಾಡಿಕೊಂಡಿರುವ ಶುಂಠಿ ಹಾಗೂ ನೆಲ್ಲಿಕಾಯಿಯನ್ನು ಸೇರಿಸಿ, ಅದರೊಂದಿಗೆ ಸ್ವಲ್ಪ ಪುದೀನ, ನಿಮಗೆ ಬೇಕಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಅದನ್ನು ಸೋಸಿಕೊಳ್ಳಿ. ಈಗ ನಿಮಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕು ಆ ಪ್ರಮಾಣದಲ್ಲಿ ಇನ್ನೊಮ್ಮೆ ನೀರನ್ನು ಸೇರಿಸಿ ಕಲಸಿ, ನಿಮಗೆ ಬೇಕಾದ ಪ್ರಮಾಣದಲ್ಲಿ ಪೆಪ್ಪರ್ ಪೌಡರನ್ನು ಉಪಯೋಗಿಸಿ, ನಂತರ ನೋನಿ ಬೆಲ್ಲ ಅಥವಾ ಸಕ್ಕರೆ ಅಥವಾ ನಿಮಗೆ ಬೇಕಾದ ರೀತಿಯ ಸ್ವೀಟ್ನರನ್ನು ಉಪಯೋಗಿಸಬಹುದು. ನಂತರ ಇದನ್ನು ತೆಗೆದುಕೊಂಡು ಚೆನ್ನಾಗಿ ಕಲಸಿ, ಬೆಲ್ಲ ಕಲಡುವ ತನಕ ಚೆನ್ನಾಗಿ ಕಲಸಬೇಕು. ಆನಂತರ ನಿಮ್ಮಲ್ಲಿ ಅದು ಕಲರ್ ಇದ್ದದ್ದು ಫುಲ್ ಚೇಂಜ್ ಆಗ್ತದೆ ಕಲರು. ಆನಂತರ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಕಲಸಿಕೊಳ್ಳಿ. ಈಗ ನಿಮ್ಮ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ಕುಡಿಯಲು.